ನೋಡಿ, ಮಾಗಡಿ ಪೊಲೀಸ್ ಸ್ಟೇಷನ್ನು ವ್ಯಾಪ್ತಿಗೆ ಈ ಒಂದು ಜಾಗ ಬರ್ತದೆ. ಅಲ್ಲ, ಈ ಬಿಡದಿ ಪೊಲೀಸ್ ಸ್ಟೇಷನ್ಗೆ ಬರುತ್ತಾ ಇದು? ಬಿಡದಿ ಪೊಲೀಸ್ ಸ್ಟೇಷನ್ ಭಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬೆಟ್ಟ ಇದೆ ನೋಡಿ. ಅಲ್ಲಿ ಮೇಲ್ಗಡೆ ಕಾಣಿಸ್ಬೋದು ನಿಮಗೆ ಬೆಟ್ಟ ದೇವಸ್ಥಾನ. ಅದ್ರದ್ದು ಬ್ಯಾಕ್ ಸೈಡ್ನಲ್ಲಿ ಕ್ರಷರ್ ಆಕ್ಟಿವಿಟೀಸ್ ನಡೀತಿತ್ತು. ಅದನ್ನು ನಿಲ್ಲಿಸ್ಬಿಟ್ಟು ಈಗ ಬಂಡೆಗಳನ್ನ ಹೊಡೆಯುವಂಥ ಕೆಲಸನ ಬಂಡೆಗಳನ್ನು ಹೊಡಿಲಾಗ್ತಾ ಇದೆ ನೋಡಿ. ಎಲ್ಲ ಓಡೋಗ್ತಾರೆ ನೋಡಿ, ಈಗ ಎಲ್ಲ ಓಡೋಗ್ತಾರೆ. ಈಗ ಇಷ್ಟು ದೊಡ್ಡ ಮಟ್ಟಿಗೆ ಪಾತಾಳ ಲೋಕ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ನೆಟ್ವರ್ಕ್ ಬ್ರೇಕ್ ಆಗುವಂಥ ಸಾಧ್ಯತೆ ಇದೆ. ಸಂಪೂರ್ಣವಾಗಿ ನೋಡಿ ಬೆಟ್ಟನ ಯಾವ ರೀತಿ ಪಾತಾಳ ಲೋಕಕ್ಕೆ ಇಳಿಸಿದ್ದಾರೆ ಅಂತ ಹೇಳಿ ನೋಡಿ. ಈಗ ನಮ್ಮನ್ನು ನೋಡಿದ ತಕ್ಷಣ ಗಾಡಿಗಳು ಸ್ಟಾರ್ಟ್ ಆಗಿ ಎಲ್ಲ ಓಡ್ತಾರೆ. ಈಗ ಮೈನ್ಸ್ ಆ್ಯಂಡ್ ಜಿಯಾಲಜಿಯವರು ಅಯೋಗ್ಯರು, ನಾಲಾಯಕ್ಗಳು, ನಮ್ಮ ರಾಜ್ಯದ ಸಂಪತ್ತನ್ನು ಯಾವ ಥರ ಸರ್ವನಾಶ ಮಾಡಲಾಗ್ತಾ ಇದೆ. ಇವರು ಅಯೋಗ್ಯರು, ನಾಲಾಯಕ್ಗಳು. ಇವರು ಸಂಬಳ ತಗೊಂಡು ಅಮೇಧ್ಯ ತಿನ್ಕೊಂಡು ಕೂತ್ಕೊಂಡಿದ್ದಾರೆ ನೋಡಿ. ಇವರ ಕೆಲಸನ ನಾವು ಸಂಬಳ ಇಲ್ದಿರ ಮಾಡಬೇಕಾಗ್ತಾ ಇದೆ ಇಲ್ಲಿ. ಬಹುಶಃ ನೆಟ್ವರ್ಕ್ ಬ್ರೇಕ್ ಆಗ್ಬೋದು. ಸಾಧ್ಯವಾದಷ್ಟು ನಾನು ನೆಟ್ವರ್ಕ್ ಬ್ರೇಕ್ ಆಗದೆ ಇರೋ ರೀತಿಯಲ್ಲೇ ನೋಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೊಂದು ಗಾಡಿ ನಿಂತಿದೆ. ಗಾಡಿದು ನಂಬರು KA42 EA 9638 ಟೂ ವೀಲರು. ಬಾಂಬ್ ಬಿಟ್ಟಿದಾರ ನೋಡಿ. ಈ ಥರ ಎಕ್ಸ್ಪ್ಲೋಸಿವ್ಸ್ ಎಲ್ಲ ಇವ್ರು ಇಟ್ಕೊತಾರೆ. ಇಲ್ಲಿ ಬಾಂಬ್ ಬಿಟ್ಟಿದ್ದಾರೆ ನೋಡಿ. ಇದೆಲ್ಲ ಏನಿದು? ಇಟ್ಟಿದ್ದಾರೆ ನೋಡಿ. ಇಲ್ಲಿ ಎಕ್ಸ್ಪ್ಲೋಸಿವ್ಸ್ ಇಟ್ಟಿದ್ದಾರೆ ಇಲ್ಲೆಲ್ಲ. ಇದೆಲ್ಲ ಈ ಜನರ ಕೈಗೆ ಹೇಗೆ ಸಿಗ್ತದೆ ಸರ್? ತಾವ್ಯಾರು? ಬಿಡದಿಯವರ? ಈ ಊರಿನವರ? ಹಾಂ, ಏನು ನೋಡ್ತಿದ್ದೀರಾ ಇಲ್ಲಿ? ಅದನ್ನೇ ನಿಮ್ದೇನ ಗಾಡಿ ಅದು? ಅಲ್ಲ, ಇವೆಲ್ಲ ಈ ಥರ ಎಲ್ಲ ನಮ್ಮ ರಾಜ್ಯದ ಸಂಪತ್ತನ್ನೆಲ್ಲ ಈ ಥರ ನಾಶ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ. ನಿಮಗೆಲ್ಲ ಏನಣ್ಣ, ನಿಮ್ಮ ಮಕ್ಕಳುಗಳು ಮುಂದಿನ ದಿವಸ ಬದುಕಬೇಕು. ಮತ್ತೆ ಇಲ್ಲೇನು ಮಾಡ್ತಿದ್ದೀರಾ ಅದನ್ನ ಹೇಳಿ ಫಸ್ಟ್ ನೀವು. ನೋಡಿ ಇಲ್ಲೆಲ್ಲ ಇಟ್ಟಿದಾರಲ್ಲ ನೋಡಿ. ಇಲ್ಲಿ ಇವತ್ತು ಬ್ಲಾಸ್ಟ್ ಮಾಡ್ಲಿಕ್ಕೆ ಅಂತ ಇಟ್ಟಿದ್ದಾರೆ ನೋಡಿ. ಇಲ್ಲಿ ನಮ್ಗೆ ಭಯ ಆಗ್ತಾ ಇದೆ. ಇಲ್ಲಿ ಒಂಥರ ಲ್ಯಾಂಡ್ ಮೈನ್ ಇದ್ದಂಗೆ ಜಾಗ ಇದು. ಎಲ್ಲಿ ಏನು ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ. ಎಲ್ಲ ನಿಮಗೆ ಲೈವ್ನಲ್ಲಿ ತೋರಿಸ್ತಾ ಇದ್ದೀವಿ ನಾವು. ಈ ಜಾಗಗಳಿಗೆ ಯಾರು ಬರುವಂಥ ಧೈರ್ಯನೂ ಮಾಡಲ್ಲ, ಸಾಹಸನೂ ಮಾಡಲ್ಲ. ಮತ್ತು ಕಾಟಾಚಾರಕ್ಕೆ ಬಂದು ಹೋಗುವಂಥ ಕೆಲಸನೂ ನಾವು ಮಾಡ್ತಾ ಇಲ್ಲ. ನಮ್ಮ ಪ್ರಾಣದ ಹಂಗನ್ನು ತೊರೆದು ನಮ್ಮ ಟೀಮು ದಿನ ರಾತ್ರಿ ಇಂಥ ಒಂದು ವಿಚಾರಗಳನ್ನು ಹೊರಹಾಕುವಂಥ ಕೆಲಸ ಮಾಡ್ತಾ ಇದೆ ನೋಡಿ. ಇವರೆಲ್ಲ ಆ್ಯಕ್ಚುಲಿ ಇದು ಡ್ರಿಲ್ ಮಾಡ್ತಾ ಇರೋದು ಇಲ್ಲೆಲ್ಲ ಬ್ಲಾಸ್ಟ್ ನಡೆಸಲಿಕ್ಕೆ ನೋಡಿ. ಇಲ್ಲೊಂದು ಗಾಡಿ ಬರ್ತಾ ಇದೆ ನೋಡಿ. ಅವ್ನು ನೋಡ್ತಾನೆ ನೋಡಿ. ಅವನು ಗಾಡಿ ಶಿಫ್ಟ್ ಮಾಡ್ಕೊಂಡು ಗೋಕುಲ್ ಆ ಕಡೆಯಿಂದ ಒಂದು ಗಾಡಿ ಬರ್ಬೋದು. ಗಾಡಿ ಬಂದರೆ ಹಾಕಿ ಅದನ್ನು. ಕಂಪ್ರೆಸರ್ ಗಾಡಿ ಬರ್ತಾ ಇದೆ. ಕಂಪ್ರೆಸರ್ ಗಾಡಿ ಬಂದರೆ ಅಲ್ಲಿ ಹಿಡ್ಕೊಳ್ಳಿ. ಅವ್ನು ಓಡೋಗ್ತಾ ಇದ್ದಾನೆ. ಅವನು ನೋಡಿ ಹೆಂಗೆ ಓಡ್ತಾರೆ ನೋಡ್ರಿ. ಕಳ್ಳರು ಇವರಲ್ಲ, ನಮ್ಮ ರಾಜ್ಯದ ಕಳ್ಳರು ಇವರಲ್ಲ. ಹಾಂ, ಇರೋಣ, ಯಾಕೆ ಓಡಾಗ್ತಿದ್ದೀರಾ? ಮಾಡಿ ಕೆಲಸ ಮಾಡಿ. ಕೆಲಸ ಮಾಡೋಣ. ಗಾಡಿಗಳಿಗೆ ಸರಿಯಾದ ದಾಖಲೆಗಳು ಇರಲ್ಲ, ಎಂಥದ್ದು ಇರಲ್ಲ. ಗಾಡಿ ಆಫ್ ಮಾಡೋಣ.
ಕೆಲಸ ಮಾಡ್ರಿ, ಮಾಡಂಗಿದ್ರೆ ಮಾಡಿ. ಪರ್ಮಿಷನ್ ಇದೆಯಾ ಕೆಲಸ ಮಾಡಕ್ಕೆ? ಹಾಂ, ಅಲ್ಲ ಯಜಮಾನ್ರಿಗೆ ಪರ್ಮಿಷನ್ ಇದ್ರೆ ಮಾಡಿ, ಪರವಾಗಿಲ್ಲ. ಯಾರು ಓಡೋಗ್ಬೇಡಿ, ಏನು ಕೊಡೋಗ್ತೀರಾ? ಹಾಂ, ಅಲ್ಲ ಇಲ್ಲಿ ನಿಮಗೆ ಡೈನಮೈಟ್ಗಳೆಲ್ಲ ಇಡ್ತಿರಲ್ಲ, ಇದಕ್ಕೆಲ್ಲ ಯಾರು ಕೊಟ್ಟಿರೋದು ಪರ್ಮಿಷನ್ನು? ಹಾಂ, ಅಲ್ಲಿ ಆ ಕಡೆ ಯಾರು ಮಾಡ್ತಾ ಇದ್ದಿದ್ದು? ನೀವ್ಯಾರಣ್ಣ? ಹಾಂ, ಯಾರು ಫ್ರೆಂಡ್ ಹೆಸರೇನು? ಹೆಸರೇನಣ್ಣ? ಫ್ರೆಂಡ್ ಹೆಸರೇ ಬರಲ್ವಾ ನಿಮ್ಗೆ? ಹಾಂ, ಮಹೇಶ್. ಯಾವ ಊರಿನವ್ರು ಅವರು? ಹಾಂ, ಗುಲ್ಬರ್ಗದಿಂದ ಇಲ್ಲಿ ಬಂದು ಹೊಡಿತಾ ಇರೋದಾ? ಹಾಂ, ನೀವು ನಿಮ್ಮ ಹೆಸರೇನು? ಹಾಂ, ನಿಮ್ದು ಐಡಿ ಏನಾದ್ರು ಇದ್ರೆ ತೋರಿಸಿ. ನಿಮ್ದು ಐಡಿ ಏನಾದ್ರು ಇದ್ರೆ ತೋರ್ಸೋಣ. DL, ವೋಟರ್ ID ಏನಾದ್ರು ಇದೆಯಾ? ಆಧಾರ್ ಕಾರ್ಡು ಏನು ಇಲ್ವಾ? ನೀವು ಗಾಡಿ ಓಡಿಸೋರು ಯಾರಪ್ಪ? ನಿಮ್ದನ ಗಾಡಿ? ಹಾಂ, ನೀನ್ ತಾನೇ ಓಡಿಸ್ತಾ ಇದ್ದೀಗ. DL ತೋರ್ಸ್ ನಿಂದು. DL ಬರಲ್ವಾ? ಟ್ರ್ಯಾಕ್ಟರ್ DL ಬರಲ್ವನ್ರಿ? ಬರುತ್ತೆ. ಇಲ್ಲಿ ನಾವು ಇಲ್ಲಿ ಓಡ್ತಿರ್ಲ. ಹಾಂ, ಇಲ್ಲಿ ಹೊಡೆದ್ರೆ ನೀವು DL ಇಟ್ಕೊಳ್ಳ. ಬಾಕ್ಸ್ನಲ್ಲಿ ನೀವು ತೆಗೀರಿ, ಅದರಲ್ಲಿ ತೆಗೀರಿ. ನೋಡಿ, ಇದು ಇಟ್ಕೊಳ್ಳಿ. ಹುಷಾರು. ನೋಡಿ, ಯಾರ್ದು ಮೊಬೈಲ್ ಇದೆ ನೋಡಪ್ಪ, 2. ಯಾರ್ದಿದು? ಎತ್ಕೋ. ಆ ಗಾಡಿನಲ್ಲೇ ನಿಲ್ಸ್ಕೊಳ್ಳಿ, ಬಿಡ್ಬೇಡಿ ಆ ಗಾಡಿನ. ತೊಳಿ ಸುಬ್ಬು ಇಟ್ಕೊಳ್ಳಿ. ಒಂದು ಹೆಣ್ಣು ಮಾಡ್ಬಿಡೋಣ. ಆ ಕಡೆ ಏನಾದ್ರು ಮಾಡ್ತಾರ ನೋಡೋಣ. ಓಡ್ಲಿ ಬಿಡು, ಇಲ್ಲೊಂದು ಗಾಡಿ ಇದೆ. ಪರ್ಮಿಷನ್ ಇದ್ರೆ ಗಾಡಿ ನಂಬರ್ ಮಾತ್ರ ನೋಟ್ ಮಾಡ್ಕೊಳ್ಳಿ. ಗಾಡಿ ನಂಬರ್ ನೋಟ್ ಮಾಡಿ, ಹಾಗೆ ವಿಡಿಯೋ ಮಾಡಿ ಅದನ್ನ. ಯಾರದು? ಕೊಡಿ. ಲೌಡ್ ಸ್ಪೀಕರ್ ಹಾಕಿ. ಯಾರು ಓನರಾ? ಹಲೋ ಸರ್, ತಾವ ನಡೆಸ್ತಾ ಇರೋದಿಲ್ಲಿ? ನೀವ ನಡೆಸ್ತಾ ಇರೋದಿಲ್ಲಿ? ಡೆಕ್ಕನ್ ರಿಪೋರ್ಟ್ ಕನ್ನಡ ಇಂದ ಮೀಡಿಯಾದವರು ಸರ್. ಡೆಕ್ಕನ್ ರಿಪೋರ್ಟ್ ಕನ್ನಡ ಇಂದ ಮೀಡಿಯಾದವರು. ಅದೇನೆ, ಇಲ್ಲಿ ಪರ್ಮಿಷನ್ಗಳಿತ್ತ ನಿಮ್ಗೆ? ಇದು ಈ ತರ ಕ್ವಾರಿ ನಡೆಸ್ತಾವ್ರಲ್ಲ ನೋಡಿ. ಕಟ್ ಮಾಡ್ತಾರೆ. ಏನು ನಂಬರ್ ಇವ್ರದ್ದು? 9902399023 114009. ಯಾರು ಇವರು? ಇವ್ರನ್ನ ಮಹೇಶ ಅಂತ ಹೇಳಿದ್ರೆ ಇವ್ರನ್ನ ಹೇಳ್ಬಿಟ್ಟು ನಡೆಸ್ತಾರೆ. ಕರೆಕ್ಟಿಗೆ ಹೇಳಿ. ನೀವು ಅವ್ರಿಗೆ ಫೋನ್ ಏನಕ್ಕೆ ಮಾಡಿದ್ದೀಗ ನೀವು? ಈ ಗಾಡಿ ಓನರಾ? ಬರ್ಲಿ. ನೋಡಿ, ಈ ರೀತಿಯಾಗಿ ಎಲ್ಲ ಕಡೆ ಇಲ್ಲಿ ಸಾರ್ವಜನಿಕರು ನಮಗೆ ಸ್ಥಳೀಯರು ಮಾಹಿತಿ ಕೊಟ್ಟಿದ್ರು. ಸರ್, ನಮ್ಮಲ್ಲೂ ಬಂದು ಈ ಥರ ಬೆಟ್ಟಗಳನ್ನು ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ಬರ್ತಾ ಇದ್ದಂಗೆ ಒಬ್ಬೊಬ್ರು ಎಸ್ಕೇಪ್. ಇಲ್ಲಿ ನಮ್ಮಲ್ಲಿ ಇಲ್ವಾ? ಬನ್ನಿ, ಅಲ್ಲಿ ಆ ಡೈನಮೈಟ್ಸ್ ಯಾವ ರೀತಿ ಇಟ್ಟಿರ್ತಾರೆ ಅಂತ ತೋರ್ಸೋಣ ಬನ್ನಿ. ನಾವು ಅದನ್ನ ಹ್ಯಾಂಡಲ್ ಮಾಡೋಕೆ ಕಷ್ಟ ಆಗ್ತದೆ. ಬೇರೆ ಹುಡುಗ ಬಂದರೆ ಮಾಡೋಣ ಬನ್ನಿ. ಹಿಡ್ಕೊಳ್ಳಿ. ಇದು ಮಾಡ್ತಾ ಇದ್ದಾರಾ? ಇವರು ಮಾಡಿ ಏನು ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನೋಡೋಣ, ಪರ್ಮಿಷನ್ ಇದ್ರೆ ಮಾಡ್ಕೊಳ್ಳಿ. ಆದರೆ ಇಲ್ಲಿಷ್ಟು ದೊಡ್ಡ ಮಟ್ಟದಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ನೋಡೋಣ. ಸುಬ್ಬು, ಯಾರಿಗೆ ಮಾಡಿ ಸ್ಟೇಷನ್ ಅಲ್ಲಿ ಯಾರಾದರೂ ಬರ್ತಾ ಇದ್ದಾರಾ? ನೋಡಿ ನಮ್ಮ ರಾಜ್ಯ ಎಲ್ಲಿಗೆ ಹೋಗ್ತಿದೆ, ಯಾರು ಇದನ್ನೆಲ್ಲ ಕಾಪಾಡೋರು, ಯಾರಿಗೆ ತಿಳಿಸೋದು ಒಂದು ಗೊತ್ತಾಗ್ತಾ ಇಲ್ಲ ನಮಗೆ. ನಿಮ್ಮೂರು ಯಾವ್ದಣ್ಣ? ನಿಮ್ಮೂರು ಯಾವುದು? ಹಾಂ, ತಮಿಳ್ನಾಡಿಂದ ಬರ್ತೀರ ಇಲ್ಲಿ ಕೆಲಸ ಮಾಡೋಕ್ಕೆ? ಯಾರು ಕರ್ಸಿರೋದು? ಏನು ಹೆಸರೇನು ಅವ್ರದ್ದು? ನಿಮ್ಮ ಕರ್ಸಿರೋದು ಹೆಸರು? ಹಾಂ, ಹೇಮಂತ್ ಅಣ್ಣ. ಅಲ್ಲಿ ಇದ್ದಿದ್ದು ಮೊಬೈಲ್ ನಿಮ್ದಾ? ಫೋನ್ ನಂಬರ್ ಹೇಳಿ ನಿಮ್ಮದು. ಹಾಂ, ನಿಮ್ಮದು ಫೋನ್ ನಂಬರ್ ಹೇಳಿ. 97 ಹೇಳಿ.
ಕೊಡಿ, ಒಂದು ಮಿಸ್ ಕಾಲ್ ಕೊಡೋಣ. ಮತ್ತೆ ಹೇಳಿ, ನಂಬರ್ ಹೇಳಿ. ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಾ ಇಲ್ಲಿ ಕೆಲಸ? ಇವಾಗ ನಾವು ಹೊಸ್ದಾಗಿ ಬಂದಿರೋಣ. ಹೇಳಿ, ನಂಬರ್ ಹೇಳಿ. 97 97 ಹಾಂ 51 51 ಹೇಳಿ. 65 65 60 60 650 650. ಏನು ನಿಮ್ಮ ಹೆಸರು? ಏನು ಬನ್ನಿ, ಗಾಡಿ ತಗೊಂಡು ಬನ್ನಿ. ಅಲ್ಲಿ ಅಲ್ಲ, ಕೆಲಸ ನೀವು ನಿಮ್ಗೆ ಏನಾದ್ರು ಪರ್ಮಿಷನ್ ಇದ್ರೆ ಮಾಡಿ, ನಮಗೇನು ಅಭ್ಯಂತರ ಇಲ್ಲ. ನಾವು ನಿಮ್ಮ ಕೆಲಸ ಏನೋ ನಿಲ್ಲಿಸ್ತಾ ಇಲ್ಲ. ನೋಡಿ, ಇಲ್ಲಿ ಯಾವುದು ಪರ್ಮಿಷನ್ನು ಇಲ್ಲ. ನಾವು ಸುಮ್ಮನೆ ತಡೆಯೋದು ಬೇಡ ಅಂದ್ಬಿಟ್ಟು ನೋಡಿ, ಇದೆಲ್ಲ ಹೋಲ್ ಮಾಡಿರೋದಲ್ಲ, ಎಲ್ಲ ಡೈನಮೈಟ್ ಇಡ್ಲಿಕ್ಕೆ ಅಂತ ಹೇಳಿ ಹೋಲ್ ಮಾಡ್ತಾರೆ ಈ ಥರ. ಮತ್ತು ಹುಳಿಗಳು ಹಾಕಲಿಕ್ಕೆ ಮತ್ತು ಇದನ್ನ ಬೇರ್ಪಡಿಸ್ಲಿಕ್ಕೆ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಎಕ್ಸ್ಪ್ಲೋಸಿವ್ಸ್ನ ಪ್ಲಾಂಟ್ ಮಾಡಿದ್ದಾರೆ. ತೋರಿಸ್ತೀನಿ ನಿಮ್ಗೀಗ ಯಾವ ರೀತಿ ಇಟ್ಟಿದ್ದಾರೆ ಅಂತ ಹೇಳಿ. ಇದೆಲ್ಲ ಆ್ಯಕ್ಚುಲಿ ತುಂಬ ಈಸಿಯಾಗಿ ಜನರ ಕೈನಲ್ಲಿ ಸಿಗ್ತಾ ಇದೆ. ಇದು ಗೌರ್ಮೆಂಟ್ ಇದನ್ನು ಮಾನಿಟರ್ ಮಾಡಬೇಕು. ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು ಇದನ್ನೆಲ್ಲ ನೋಡಬೇಕು, ಎಲ್ಲೆಲ್ಲಿ ನಮ್ಮ ಆಸ್ತಿ ಪಾಸ್ತಿ ಇದೆ ಅದನ್ನೆಲ್ಲ. ಆದರೆ ಯಾವುದ್ರನ್ನ ಯಾರೂ ಮಾಡ್ತಾ ಇಲ್ಲ. ಇವ್ರ ಕೆಲಸ ಏನು ಅಂತ ಹೇಳಿದ್ರೆ, ಇವರು ಇಲ್ಲಿ ಪಾಪ ನೋಡಿದ್ರಲ್ಲ, ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ರಲ್ಲ, ಅವರು ಏನು ತಿಂತಿದ್ದಾರೆ ಕಷ್ಟಪಟ್ಟು, ಅದರಲ್ಲಿ ಒಂದು ಸ್ವಲ್ಪ ಅವ್ರದ್ದು ಬರೋವಂಥ ಕಕ್ಕಗಳನ್ನ ಇವ್ರು ಕುತ್ಕೊಂಡು ತಿಂತಿದ್ದಾರೆ. ಅದೇ ರೀತಿ ಅಡಿಷ್ನಲ್ ಆಗಿ ಮಿಕ್ಕೋ ಕಕ್ಕನ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಬ್ಯಾಗ್ಗಳಲ್ಲಿ. ಸರ್ಕಾರ ಸಿದ್ದರಾಮಯ್ಯ ಅವರು ಆಫೀಸ್ಗೂ ಹೋಗ್ತಾ ಇದೆ ಅನ್ಸುತ್ತೆ ಇಲ್ಲಿಂದ ಬರುವಂಥ ಕಕ್ಕ ಎಲ್ಲ. ಮೋಸ್ಟ್ಲಿ ಸಿದ್ದರಾಮಯ್ಯ ಅವರು ಕಕ್ಕ ತಿಂದಿನೇ ಸ್ವಲ್ಪ ದಪ್ಪ ಆಗ್ತಿದಾರ ಅಂತ. ಈಗ ಹಂಗೆ ಹೇಳ್ಬೇಕಾಗ್ತದೆ. ಸಿದ್ದರಾಮಯ್ಯ ಅವ್ರೂ ಇಲ್ಲಿಂದ ಬರುವಂಥ ಕಕ್ಕ ಎಲ್ಲ ತಮ್ಮ ಆಫೀಸ್ಗೆ ತಗೊತಾ ಇದ್ದಾರೆ. ಹಂಗಾರೆ ಏನ್ರಿ ಮಾನ ಮರ್ಯಾದೆ ಇಲ್ವಾ ನಿಮಗೆ? ನಾವು ಇಷ್ಟು ವೀಡಿಯೋಗಳನ್ನ ಮಾಡ್ತೀವಿ, ಇಷ್ಟು ಕಡೆ ರಿಯಾಲಿಟಿ ಚೆಕ್ ಮಾಡ್ತೀವಿ. ದರಿದ್ರ ಹಿಡಿದಿರ ಸರ್ಕಾರ ನಿಮ್ಮದು. ನಿಮಗೆ ನಿಮ್ಮ ಇಂಟೆಲಿಜೆನ್ಸ್ಗೆ ಇದನ್ನೆಲ್ಲ ಪತ್ತೆ ಹಚ್ಚುವಂಥ ತಾಕತ್ತಿಲ್ವಾ ನಿಮಗೆ? ಛೇ, ತೋರಿಸ್ತೀವಿ ರೀ ನಿಮಗಿಲ್ಲಿ. ಸ್ವಲ್ಪ ಡೇಂಜರ್ ಇದೆ ಇದು, ಆದರೂ ಟ್ರೈ ಮಾಡಿ ತೆಗಿತೀನಿ, ತೋರಿಸ್ತೀನಿ ರೀ ನಿಮಗೆ ಯಾವ ರೀತಿ ಪ್ಲಾಂಟ್ ಮಾಡಿದ್ದಾರೆ ಅಂತ. ನೋಡಿ, ಇದು ಫ್ಯೂಸು. ಒಳಗಡೆ ಈ ಒಂದು ಪುಡಿಯನ್ನು ಒಳಗೆ ಹಾಕಿರ್ತಾರೆ. ಇದನ್ನು ಒಳಗೆ ಇಟ್ಬಿಟ್ಟು ಇದನ್ನು ಕನೆಕ್ಟ್ ಮಾಡಿ ಬ್ಲಾಸ್ಟ್ ಮಾಡೋದು ನೆಕ್ಸ್ಟ್. ಅಷ್ಟೇ ಕೆಲಸ ಅವ್ರದ್ದು. ಇಲ್ಲೆಲ್ಲ ಒಂದು ಕಡೆ ಹಾಕಿದ್ರು ನೋಡಿ, ಈ ಕಡೆನೂ ಹಾಕಿದ್ದಾರೆ. ಬಹುಶಃ ಅದು ಒಳಗೆ ಹೋಗೋದ್ಮೇಲೆ ಸ್ವಲ್ಪ ತೆಗಿಯೋದು ಕಷ್ಟ. ನೋಡಿ, ಮಣ್ಣು ತುಂಬಿಸಿದ್ದಾರೆ, ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ. ಇದು ನೋಡಿ, ನಾವು ಇದು ಮಾಡಿರೋದಲ್ಲ, ಸ್ವಲ್ಪ ಎಳೆದ್ರೆ ಬ್ಲಾಸ್ಟ್ ಆಗ್ಬೋದು. ಇದು ನಮಗೆ ಗೊತ್ತಿಲ್ಲ, ಹಾಗಾಗಿ ನಾವು ಮುಟ್ಟೋದಿಲ್ಲ. ಈ ಜಾಗದಲ್ಲಿ ಇಂಥ ಸ್ಫೋಟ ಆಗುವಂಥ ವಸ್ತುಗಳು ಈ ಸಾಧಾರಣ ಜನರ ಕೈಗೆ ಹೇಗೆ ಸಿಗ್ತವೆ ಅನ್ನೋದೇ ಈಗ ನಮಗೆ ಅರ್ಥ ಆಗದೆ ಇರೋ ವಿಚಾರ. ಇಷ್ಟೊಂದು ಈಸಿಯಾಗಿ ಡೈನಮೈಟ್ಗಳು ಇವ್ರ ಕೈಗೆ ಸಿಗ್ತವೆ ಅಂತ ಹೇಳಿದ್ರೆ ಹಿಡ್ಕೊಳ್ಳಿ. ದಯವಿಟ್ಟು ಯಾರ್ಯಾರು ಫೋನ್ ಮಾಡ್ತಾಯಿದ್ದೀರೋ ಫೋನ್ ಮಾಡಬೇಡಿ. ಪದೇ ಮಧ್ಯ ನಮಗೆ ಕರೆಗಳು ಬರ್ತಿದ್ದಾವೆ. ಕಾಲ್ ಮಾಡಬೇಡಿ ದಯವಿಟ್ಟು. ಈ ಲೈವ್ನ ಇನ್ನು ಸ್ವಲ್ಪ ಹೊತ್ತಿಗೆ ಎಂಡ್ ಮಾಡ್ತೀವಿ. ಇಲ್ಲಿ ಸಾಕಷ್ಟು ನೋಡಿ ಯಾವ ರೀತಿ ನಮ್ಮ ರಾಜ್ಯದ ಸಂಪತ್ತನ್ನು ಕೊಳ್ಳೆ ಹೊಡಿತಿದ್ದಾರೆ ಅಂತ ನೋಡಿ. ಇದು ಕೇವಲ ಕಲ್ಲಲ್ಲ, ಇದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಇಟ್ಟು ಹೋಗಬೇಕಾಗಿರುವಂಥ ಆಸ್ತಿ. ನಾವು ದುಡ್ಡು ಕಾಸು ಇಟ್ಟೋದ್ರೆ ಯೂಸ್ ಇಲ್ಲ. ಇದನ್ನೇ ನಮ್ಮ ಮುಂದಿನ ಪೀಳಿಗೆಗೆ ಬೇಕಾಗಿರುವಂಥ ಆಸ್ತಿ. ಇವನ್ನೆಲ್ಲ ಈ ರೀತಿ ನೋಡಿ, ಮೇಲ್ಗಡೆಯಿಂದ ನೋಡಿ, ಸುಮಾರು 500ರಿಂದ 600 ಅಡಿ ಎತ್ತರದಿಂದ ನಾವು ಇದನ್ನು ಹೊಡೆದ್ಬಿಟ್ರೆ ಅಂತರ್ಜಲ ನೀರಿನ ಮಟ್ಟ ಕೆಳಗೆ ಹೋಗ್ತಾನೇ ಇರುತ್ತೆ. ಈ ಭಾಗದ ಜನರಿಗೆ ನೀರು ಎಷ್ಟೇ ನಾವು ನಾವು ಎಷ್ಟೇ ಆಳಕ್ಕೆ ನಾವು ಬೋರ್ವೆಲ್ನ ಕೊರೆದ್ರೂ ನೀರು ಸಿಗೋದಿಲ್ಲ ರೀ. ಸೊ ನಮ್ಮ ಅಯೋಗ್ಯ ಸರ್ಕಾರ ಆಫೀಸ್ನಲ್ಲಿ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅಂತ ಹೇಳಿ ಒಂದು ಎಕ್ಸ್ಟಾರ್ಷನ್ ಟೀಮ್ ಇಟ್ಕೊಂಡು ಒಂದು ಏನು ಹೇಳ್ಬೋದು, ಇವರು ವಸೂಲಿ ಗ್ಯಾಂಗ್ನ ಇಟ್ಕೊಂಡು ನಮ್ಮ ರಾಜ್ಯದ ಸಂಪತ್ತನ್ನೆಲ್ಲ ಹಾಳು ಮಾಡ್ಕೊಂಡು ಇವ್ರೇನ್ ಮಾಡ್ತಿದ್ದಾರೆ, ಇಲ್ಲಿ ಆ ಜನರು ಏನು ತಿಂದಿ ಈಚೆ ಬಿಡ್ತಿದಾರಲ್ಲ ಕಕ್ಕ ಹೇಳುಗಳು, ಆ ಹೇಳುಗಳನ್ನ ತಮ್ಮ ಆಫೀಸ್ಗೆ ತರಿಸ್ಕೊಂಡು ಇವರು ತಿಂತಾ ಇದ್ದಾರೆ. ಹಾಗಾಗಿ
ನಾವು ಈ ಲೈವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಪುನಃ ನಮಗೇನಾದರೂ ಅವಶ್ಯಕತೆ ಇದ್ದಲ್ಲಿ ನಾವು ಲೈವನ್ನ ಮತ್ತೆ ಮಾಡ್ತೀವಿ.